ಬರಿದಾದ ಜಲಮೂಲ ಹನಿ ನೀರಿಗೂ ಶುರುವಾಯಿತು ತತ್ವಾರ. ರಣ ಬಿಸಿಲಿನ ಬೇಗೆಗೆ ಜಲಾಶಯಗಳು ಒಡಲು ಬರಿದು ಆತಂಕ ಸೃಷ್ಟಿ ಮಾಡಿದೆ. ಜಲಮೂಲ ಬರಿದಾಗಿದೆ, ಹನಿ ನೀರಿಗೂ ಶುರುವಾಗಿದೆ ತತ್ವಾರ. ರಣ ಬಿಸಿಲಿನ ಬೇಗೆಗೆ ಜಲಾಶಯಗಳ ಒಡಲು ಬರಿದು ಆತಂಕ ಸೃಷ್ಟಿಯಾಗಿದೆ. ಕಬಿನಿ ಕೆಆರ್ಎಸ್ ಖಾಲಿ ಖಾಲಿ, ಜಲಕ್ಷಾಮ ಎದುರಾಗೋ ಭೀತಿ ಎದುರಾಗಿದೆ. 95 ಅಡಿಗೆ ಕುಸಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಸಕಾಲಕ್ಕೆ ಮಳೆ ಆಗದಿದ್ರೆ ಕುಡಿಯೋ ನೀರಿಗೂ ಕೂಡ ಕಂಟಕ ಕಟ್ಟಿಟ್ಟ ಬುತ್ತಿ. ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಹಾಹಾಕಾರದ ಭೀತಿ ಶುರುವಾಗಿದೆ. ನೀರಿನ ಕೊರತೆಯಿಂದ ಬೇಸಿಗೆ ಬೆಳೆಗೆ ನೀರು ಬಿಡುಗಡೆ ಬಂದಾಗಿದೆ. ದಿನೇ ದಿನೇ ಕುಸಿಯುತ್ತಿರುವ ನೀರಿನ ಮಟ್ಟದಿಂದ ಆತಂಕ ಶುರುವಾಗಿದೆ. ಉಳಿದ ನೀರನ್ನ ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಿ, ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ. ದಿನೇ ದಿನೇ ಆವಿಯಾಗುತ್ತಿರುವ ನೀರು ಕಂಗೆಟ್ಟ ರೈತಾಪಿ ವರ್ಗ. ರಾಜ್ಯದಲ್ಲಿ ಈಗಾಗಲೇ 45 ಡಿಗ್ರಿ ದಾಟಿದ ತಾಪಮಾನ. ಉರಿ ಬಿಸಿಲಿನ ಬೇಗೆಗೆ ಅಣೆಕಟ್ಟೆಗಳಲ್ಲಿ ಭದ್ರವಾಗಿದ್ದ ನೀರುಗಳು ಹಾವಿಯಾಗ್ತಾ ಇದೆ. 95 ಅಡಿಗೆ ಕುಸಿದ ನೀರಿನ ಮಟ್ಟ. ಹಿಂಗೆ ನೀರು ಕುಸಿತಾ ಇದ್ರೆ ಜಲಾಶಯದ ಒಡಲು ಕೂಡ ಬತ್ತು ಹೋಗುತ್ತೆ. ಇದನ್ನೇ ನಂಬಿಕೊಂಡಿರ್ತಕ್ಕಂತಹ ಡ್ಯಾಂ ಪಾತ್ರದ ಜನರು, ಕೃಷಿಕರಿಗೆ ಕಷ್ಟ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸರ್ಕಾರ ನೀರಿದ್ದಾಗ ಹೊರ ರಾಜ್ಯಕ್ಕೆ ಬಿಡುಗಡೆ ಮಾಡಿತು. ಲೆಕ್ಕಕ್ಕಿಂತಲೂ ಹೆಚ್ಚು ನೀರನ್ನ ಹೊರ ರಾಜ್ಯಕ್ಕೆ ಬಿಟ್ಟು ಕಳುಹಿಸಿದ ಪರಿಣಾಮ ಈಗ ನಮ್ಮ ರಾಜ್ಯದ ಜಲಾಶಯದ ಗುಣಮಟ್ಟ ಅಥವಾ ನೀರಿನ ಮಟ್ಟವೂ ಕೂಡ ಇಳಿಕೆಗಳು ಕಾಣ್ತಾ ಇದೆ. ಸರಿಯಾದಂತಹ ಬಿಸಿಲು ಈಗಾಗಲೇ ರಾಜ್ಯದಲ್ಲಿ ವ್ಯಾಪಕವಾಗಿದೆ. ಈ ಕಾರಣಕ್ಕೋಸ್ಕರ ಹೀಟ್ ಸ್ಟ್ರೋಕ್ಗಳಂತಹ, ಜೊತೆಗೆ ಇರ್ತಕ್ಕಂತಹ ನೀರು ಹಾವಿಯಾಗುವಂತಹ ವಿಚಾರದಲ್ಲಿ ಏರಿಕೆಗಳು ಕಾಣುತ್ತವೆ. ಇಂತಹ ಸಂದರ್ಭದಲ್ಲಿ ಸಕಾಲಕ್ಕೇನಾದರೂ ಮಳೆ ಬಾರದೇ ಇದ್ರೆ ನಿಜಕ್ಕೂ ಜಲಕ್ಷಾಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಖಂಡಿತ ಸಾಧ್ಯತೆಗಳಿದ್ದಾವೆ. 95 ಅಡಿಗೆ ಕುಸಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಸಕಾಲಕ್ಕೊಂದು ವೇಳೆ ಮಳೆ ಆಗದಿದ್ರೆ ಕುಡಿಯುವ ನೀರಿಗೂ ಕೂಡ ಕಂಟಕ. ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಈಗಾಗಲೇ ನೀರಿಗಾಗಿ ಹಾಹಾಕಾರದ ಭೀತಿ ಶುರುವಾಗಿದೆ. ನೀರಿನ ಕೊರತೆಯಿಂದ ಬೇಸಿಗೆ ಬೆಳೆಗೆ ನೀರು ಬಿಡುಗಡೆ ಬಂದಾಗಿದೆ. ದಿನೇ ದಿನೇ ಕುಸಿಯುತ್ತಿರುವಂತಹ ನೀರಿನ ಮಟ್ಟದಿಂದ ಆತಂಕವೂ ಕೂಡ ಶುರುವಾಗಿರುವಂತಹದ್ದು. ಉಳಿದ ನೀರನ್ನ ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಿ ಅಂತ ಹೇಳಿ ಸರ್ಕಾರದಿಂದಲೂ ಕೂಡ ಕಟ್ಟುನಿಟ್ಟಿನ ಕಂಡೀಷನ್ ಕೂಡ ಬರ್ತಾ ಇದೆ. ಒಟ್ಟಾರೆ ರಾಜ್ಯದ ರೈತಾಪಿ ವರ್ಗ ಮಾತ್ರ ಕಂಗಾಲಾಗಿದೆ. ಮೈಸೂರು ಭಾಗದಲ್ಲೂ ಕೂಡ ತೀವ್ರ ಜಲಕ್ಷಾಮದ ಭೀತಿ ಎದುರಾಗಿರುವಂತಹದ್ದು. ಬೆಳೆಗಳಿಗೆ ನೀರಿಲ್ಲದೆ ಈಗಾಗಲೇ ರೈತರು ಕೂಡ ಕಂಗಾಲಾಗಿದ್ದಾರೆ. ಎಲ್ಲ ಒಂದು ಕಡೆ ನಿಜಕ್ಕೂ ಕೂಡ ಇದು ಗಂಭೀರ ಮಟ್ಟದಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಆರಂಭದಲ್ಲೇ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು ಮೈಸೂರು ಭಾಗದಲ್ಲಿ ತೀವ್ರ ಜಲಕ್ಷಾಮದ ಭೀತಿಯೂ ಕೂಡ ಎದುರಾಗಿದೆ. ಇನ್ನು ಎಚ್ಡಿ ಕೋಟೆಯ ಬೀಚನಹಳ್ಳಿ ಬಳಿಯ ಈ ಜಲಾಶಯ ಬತ್ತುತ್ತಿರುವುದು ರೈತರ ಬೆಳೆಗಳಿಗೂ ಕೂಡ ಕುಡಿಯುವ ನೀರಿನ ಪೂರೈಕೆಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ. ಜಲಾಶಯಗಳು ಬತ್ತುವುದು ರಾಜ್ಯದ ಜೀವ ಹಿಂಡಿದಂತೆ. ರಾಜ್ಯದ ಜಲಾಶಯಗಳ ಒಡಲು ಯಾವಾಗ ನೀರಿನಿಂದ ತುಂಬ ಹೋಗಿರುತ್ತೋ ಅಲ್ಲಿವರೆಗೂ ಕೂಡ ಈ ರಾಜ್ಯದ ಜನ, ರಾಜ್ಯದ ರೈತಾಪಿ ವರ್ಗ ಒಂದು ಆತ್ಮವಿಶ್ವಾಸದಿಂದ ಬದುಕಬಹುದು. ಜಲಾಶಯದ ಒಡಲುಗಳು ಬತ್ತುತ್ತಾ ಹೋದಂತೆ ರೈತರ ಶಕ್ತಿಯೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ನೀರು ಅನ್ನೋದು ಪ್ರತಿ ವರ್ಗಕ್ಕೂ ಕೂಡ ಅದು ಜೀವ. ಸೊ ಇಂತಹ ಸಂದರ್ಭದಲ್ಲಿ ರೈತಾಪಿ ವರ್ಗ ನೀರನ್ನೇ ನಂಬಿ ಕೂತಿರುತ್ತೆ. ಜಲಾಶಯದಲ್ಲಿ ನೀರು ಬತ್ತುತ್ತಿರುವುದು ರೈತನ ಆತ್ಮವಿಶ್ವಾಸವನ್ನು ಕೂಡ ಕುಸಿಯುವಂತೆ ಮಾಡುತ್ತೆ. ಒಟ್ಟಾರೆ ರಾಜ್ಯ ಜಲಕ್ಷಾಮದ ಭೀತಿಯಲ್ಲಿದೆ. ಸರ್ಕಾರ ಈಗಾಗಲೇ ತಲೆಬಿಸಿಯಲ್ಲಿ ಬೇರೆ ಬೇರೆ ನಿರ್ಧಾರಗಳನ್ನು ಕೂಡ ಕೈಗೊಂಡಿರುವಂತಹದ್ದು. ಕುಡಿಯೋ ಉದ್ದೇಶಕ್ಕಾಗಿ ಮಾತ್ರ ನೀರನ್ನು ಬಳಸಬೇಕು, ಯಥೇಚ್ಛವಾಗಿ ನೀರನ್ನು ಪೋಲ್ ಮಾಡಬೇಡಿ, ಈ ತರಹದ ಅನೇಕ ಸುತ್ತೋಲೆಗಳನ್ನು ಕೂಡ ಹೊರಡಿಸ್ತಾ ಇದೆ. ಈ ಎಲ್ಲದರ ಮಧ್ಯೆ ಕಾಡ್ತಾ ಇರೋದು ಅದರ ಒಡಲು, ಜಲಾಶಯದ ಒಡಲು ದಿನದಿಂದ ದಿನಕ್ಕೆ ರಣ ಬಿಸಿಲಿನ ಹಾವಿಗೆ ಅದರ ಮಟ್ಟವನ್ನು ಕಡಿಮೆ ಮಾಡಿಸಿಕೊಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.